ನನ್ನ ಹೆಸರು ರಾಮಚಂದ್ರಪ್ಪ ಅಂತೇಳಿ. ನಾನು PMFMEಗೆ ಚಿಕ್ಕಮಗಳೂರಲ್ಲಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇದು ಪ್ರಧಾನಮಂತ್ರಿಗಳ ಕಿರು ಆಹಾರ ಉದ್ಯಮಗಳನ್ನ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಅಂತೇಳಿ. ಇದು ಕೋವಿಡ್ ಆದ ನಂತರ ಆತ್ಮನಿರ್ಭರ ಭಾರತ ಯೋಜನೆ ಅಂತೇಳಿ ಬಂತು. ಅದರ ಅಂಡರಲ್ಲಿ PMFME ಬಂದಿದೆ. ಇಡೀ ನಮ್ಮ ದೇಶದಲ್ಲಿ ಕೂಡ ಈ ಯೋಜನೆ ಇದೆ. ಎಲ್ಲ ಗುಡಿ ಕೈಗಾರಿಕೆಗಳಿಗೆ, ಆಹಾರ ಉತ್ಪನ್ನಗಳಿಗೆ ಮತ್ತು ಮಾನವರು, ಪಶುಗಳು, ಪಕ್ಷಿಗಳು ತಿಂತಕ್ಕಂಥ ಎಲ್ಲ ಆಹಾರಗಳನ್ನ ಉತ್ಪಾದನೆ ಮಾಡಲಿಕ್ಕೆ ಈ ಯೋಜನೆ ಅಡಿಯಲ್ಲಿ ಅನುಕೂಲ ಮಾಡಿಕೊಡ್ತಾಯಿದ್ದಾರೆ. ಈ ಯೋಜನೆಯಲ್ಲಿ ಒಟ್ಟು 50% ಸಬ್ಸಿಡಿ ಬರುತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೊಡ್ತವೆ. ಎಸ್ಪೆಷಲಿ ನಮ್ಮ ರಾಜ್ಯದಲ್ಲಿ 15% ಟಾಪಪ್ ಕೊಡ್ತಾಯಿದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರದ್ದು 6 ಲಕ್ಷ, ರಾಜ್ಯ ಸರ್ಕಾರದ್ದು 9 ಲಕ್ಷ, ಟೋಟಲ್ ಮ್ಯಾಕ್ಸಿಮಮ್ಮು 15 ಲ್ಯಾಕ್ ಸಬ್ಸಿಡಿ ಬರುತ್ತೆ. ಇದರಲ್ಲಿ ಎಲ್ಲ ಥರದ ಆಹಾರ ಉತ್ಪಾದನೆಗಳನ್ನ ಮಾಡ್ಬೋದು. ಇದುವರೆಗೂ ನಮ್ಮ ಜಿಲ್ಲೆಯಲ್ಲಿ ಸುಮಾರು 188 ಯೋಜನೆಗಳನ್ನ ಮಾಡಿಕೊಟ್ಟಿದ್ದೀವಿ. ನಂತರನೇ ಇನ್ನೂ 2-3 ಜನ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ನಾವು ಜಿಲ್ಲಾದ್ಯಂತ ಪ್ರಚಾರವನ್ನು ಮಾಡಿಬಿಟ್ಟು ಗ್ರಾಮ ಮಟ್ಟದಲ್ಲಿ ಪ್ರಚಾರ ಮಾಡಿ ಏನು ಗುಡಿ ಕೈಗಾರಿಕೆಗಳನ್ನ ಮಾಡ್ತಾಯಿದ್ರು ಅದನ್ನು ಉತ್ತೇಜನ ಮಾಡಲಿಕ್ಕೆ ಸಹಾಯ ಮಾಡ್ತೀವಿ. ಅವರಿಗೆ ಯೋಜನಾ ವರದಿ ಮಾಡಿಕೊಡೋದು, ಮತ್ತು ನಾವು ಆನ್ಲೈನಲ್ಲಿ ಅವರ ಒಂದು ಯೋಜನೆಯನ್ನು ಫೀಡ್ ಮಾಡಿಕೊಡೋದು, ಮತ್ತು ಅವರು ಸ್ಪಾಟಿಗೆ ವಿಸಿಟ್ ಮಾಡಿ ಅವರಿಗೆಲ್ಲ ಥರದ ಮಾರ್ಗದರ್ಶನವನ್ನು ನೀಡಿ ನಾವು ಅವರಿಗೆ ಹೆಲ್ಪ್ ಮಾಡಿಕೊಡ್ತೀವಿ. ಹೀಗಾಗಿ ಈಗ ನಾನು ಇಲ್ಲಿಗೆ ಚಟ್ನಳ್ಳಿ ಫುಡ್ಸಿಗೆ ಬಂದ ಉದ್ದೇಶ ಏನು ಅಂದರೆ, ಇದು ಫಾರ್ಮಲೈಜೇಷನ್ ಮಾಡಬೇಕಾಯಿತು. MIS ಪೋರ್ಟಲಲ್ಲಿ ಒಂದು GPS ಫೋಟೋ ತೊಗೋಬೇಕಾಯಿತು. ಹಾಗಾಗಿ ಬಂದೆ. ಇವ್ರಿಗೂ ಕೂಡ ನಾವು ಸುಮಾರು 4-5 ವರ್ಷದಿಂದ ಈ ವಿಚಾರದ ಬಗ್ಗೆ ಹೇಳ್ತಾ ಇದ್ವಿ. ಇವರು ಮಾಲ್ದಿ ಅಂತನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ರು. ಮಾಲ್ದಿ ಮಾಡಬೇಕು, ಮತ್ತು ಸ್ಲೋ ಫುಡ್ಸ್ ಅಂತೇಳಿ. ಇವರೆಲ್ಲ ಮಾಡೋದೆಲ್ಲ ಸ್ಲೋ ಫುಡ್ಸನ್ನೇ. ಇಲ್ಲಿ ಮಿಷನರೀಸ್ಗಳನ್ನ ಕಡಿಮೆ ಬಳಸ್ತಾರೆ, ಕೈಲೇ ಜಾಸ್ತಿ ಮಾಡೋ ಅಂಥದ್ದು. ಒಂದೊಂದು ಫುಡ್ ಮಾಡಲಿಕ್ಕೆ ಕಡಿಮೆ ಅಂದ್ರೂ ಒಂದು 7-8 ಗಂಟೆ ಆಗುತ್ತೆ. ಈಗ ಆಲ್ಬಾಯ್ ಇರ್ಬೋದು, ಈ ಥರ ನಿಪ್ಪಟ್ಟುಗಳಿರ್ಬೋದು, ಆಮೇಲೆ ಬೇರೆ ಬೇರೆ ಮಾಲ್ದಿ ಇರ್ಬೋದು, ಈ ಥರ ಪದಾರ್ಥಗಳನ್ನ ಹೆಚ್ಚಾಗಿ ಮಾಡ್ತಾಯಿದೆ. ಇದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು 25 ಚಿಪ್ಸ್ ಫ್ಯಾಕ್ಟ್ರಿಗಳನ್ನ ಮಾಡಿಕೊಟ್ಟಿದ್ದೀವಿ. ಒಂದು 15 ಎಣ್ಣೆಗಾಣಗಳನ್ನ ಮಾಡಿಕೊಟ್ಟಿದ್ದೀವಿ. ಅದರಲ್ಲಿ ಎಸ್ಪೆಷಲಿ ಕೋಲ್ಡ್ ಪ್ರೆಸ್ಸೈಡು, ಬುಲಕ್ ಡ್ರೈವನ್ ಅಲ್ಲಿ ಎತ್ತಿನ ಗಾಣಗಳು ಅದನ್ನು ಕೂಡ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಬೇಕ್ರಿ ಐಟಮ್ಸಿಗೆ ರಾಗಿಯಿಂದ ಮಾಡ್ತಕ್ಕಂಥ ಪದಾರ್ಥಗಳನ್ನ ಕೂಡ ಉತ್ತೇಜನ ಮಾಡಿದ್ದೀವಿ.